ಅಯ್ಯೋ ಮಕ್ಕಳೇ ಆಗಿಲ್ಲ ಅಂದ್ರೆ ನನ್ನ ನೆಕ್ಸ್ಟ್ ಫ್ಯೂಚರ್ ಏನು? ನಾನು ಹುಟ್ಬೇಕಾರೆ ನಾನು ಮದ್ವೆ ಆಗ್ತೀನಾ ಅಥವಾ ಇಂಥ ಹುಡುಗನೇ ಮದ್ವೆ ಆಗ್ತೀನಾ ಅಂತ ಏನಾದ್ರು ಬರ್ಸ್ಕೊಂಡ್ ಬಂದಿದ್ನಾ? ಇಲ್ಲ. ಸೊ ಆ ವಿಡಿಯೋಸ್ ಎಲ್ಲ ಕಾಣಿಸುತ್ತೆ. ಸೊ ಇವಳು ಇಂಥ ವಿಡಿಯೋ ಮಾಡಿದಾಳೆ, ಇಂಥ ಕಾನ್ಸೆಪ್ಟ್ ಮಾಡಿದಾಳೆ, ಓ ಹಂಗೆ ಓ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಿ ಕಮೆಂಟ್ ಮಾಡೋ ಬದಲು ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೀವು ಕದ್ದು ಮುಚ್ಚಿ ವಿಡಿಯೋ ನೋಡ್ತೀರಾ ಅಂತ ಎಷ್ಟೋ ಜನ ನನಗೆ ಗೊತ್ತು. ಓ ನಿಮ್ ಸೊಸೆ ಹಿಂಗ್ ವಿಡಿಯೋ ಮಾಡ್ತಿದ್ರೆ ಅವ್ರಿಗೋಸ್ಕರನಾ ಇವ್ರಿಗೋಸ್ಕರನಾ ಅಂತ ಗಾಸಿಪ್ ಮಾಡೋ ಬದಲು ಆ ಡೇರ್ ಇತ್ತ ಅಂತಂದ್ರೆ ದಯವಿಟ್ಟು ಅಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ನೀವ್ ಒಂದ್ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾವು ಮಕ್ಕಳೇ ಆಗಲ್ಲ ಅನ್ನೋ ತರ ಸರ್ಟಿಫಿಕೇಟ್ ಕೊಡೋ ತರ ಆಗಿರ್ಬೋದು. ಈ ತರ ಎಲ್ಲ ಜನ ಕೆಲವರು ಮಾತಾಡ್ತಾರಲ್ವಾ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವಿದೀಪು ಯೂಟ್ಯೂಬ್ ಚಾನಲ್. ಸ್ವಲ್ಪ ಲೈಟ್ ಯಾಕೋ ಮಿಸ್ಟೇಕ್ ಹೊಡಿತದೆ, ಮಳೆ ಬರೋ ತರ ಆಗ್ತಿದೆ. ಸೊ ಹಾಗಾಗಿ ಲೈಟೇ ಸೆಟ್ ಆಗ್ತಿಲ್ಲ. ಸೊ ಓಕೆ ಇರ್ಲಿ, ಪರವಾಗಿಲ್ಲ. ಮೇನ್ ವಿಷಯ ಏನು ಅದನ್ನ ಫಸ್ಟ್ ಮಾತಾಡ್ಬಿಡ್ತೀನಿ. ಸೊ ಇವತ್ತು ನಾನೊಂದು ವಿಷಯದ ಬಗ್ಗೆ ಮಾತಾಡೋಣ ಅನ್ಕೊಂಡು ನಿಮ್ ಮುಂದೆ ಬಂದಿರೋದು. ಆಕ್ಚುಲಿ ಇಲ್ಲಿ ಸಿಂಧೂರ ಇಟ್ಟು ನನ್ಗೆ ಇದಿಷ್ಟು ಏನೋ ಬ್ಲಾಕ್ ಆಗ್ಬಿಟ್ಟಿದೆ. ನಾನು ಅದಕ್ಕೆ ಸ್ವಲ್ಪ ಅದು ಕವರ್ ಆಗ್ಲಿ ಅಂತ ಹೇಳ್ಬಿಟ್ಟು ಹಿಂಗ್ ಇಟ್ಕೊಂಡ್ಬಂದೆ. ಸ್ವಲ್ಪ ಕಾಣಿಸ್ಬೋದು, ಏನೋ ಬ್ಲಾಕ್ ಆಗ್ಬಿಟ್ಟಿದೆ. ಇಷ್ಟು ದಿವಸ ಆಯ್ತು ಸಿಂಧೂರನೇ ಇಡ್ತಾ ಇರ್ಲಿಲ್ಲ. ಮನೇಲಿ ಬೈದು ಬಿಡಿಸಿದ್ರು, ಓ ಬೇಡ ಬಿಡು ಅಷ್ಟು ಏನೋ ಇದಾಗಿದೆ ಸ್ಕಿನ್ ಇನ್ಫೆಕ್ಷನ್ ಅಂತ. ಹಂಗಾಗಿ ಆಯಿಂಟ್ಮೆಂಟ್ ಹಚ್ತಾ ಇದ್ದೆ ಅದಕ್ಕೆ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ವಿಷಯದ ಬಗ್ಗೆ ನಾನು ತುಂಬಾ ದಿವಸದ ಹಿಂದೆನೆ ವಿಡಿಯೋ ಮಾಡೋಣ ಅಂತ ಇದ್ದೆ. ಬಟ್ ನನಗೆ ಬಿಟ್ಟಾಕು ಅನ್ನೋ ತರ ಇದ್ದೆ. ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾಗೆ ಬಂದ ಮೇಲಿಂದ ನನ್ಗೆ ಒಂದ್ ಮೈಂಡ್ ಸೆಟ್ ಏನಪ್ಪಾ ಅಂದ್ರೆ, ನನ್ಗೇನ್ ಇಷ್ಟ ಬರುತ್ತೆ ಅದನ್ನ ಮಾಡ್ಕೊಂಡು ಹೋಗೋಣ. ನಾನು ಬೇರೆ ಜನರ ಒಪಿನಿಯನ್ ಅಥವಾ ಬೇರೆಯವ್ರ ಒಪಿನಿಯನ್ ಕೇಳ್ಕೊಂಡು ಹಿಂಗೆ ಅಂತ ಎಲ್ಲ ಮಾಡೋದ್ ಬೇಡ ಅನ್ನೋದು ನನ್ ಮೈಂಡ್ ಸೆಟ್ ಇತ್ತು. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳೋದ್ ಬೇಡ ಅನ್ಕೊಂಡಿದ್ದೆ. ಬಟ್ ಇವಾಗ ತಲೆ ಕೆಡ್ಸ್ಕೊತಿಲ್ಲ, ತಲೆ ಕೆಡ್ಸ್ಕೊಳ್ಳೋದು ಇಲ್ಲ. ಯಾಕೋ ತೊದಲ್ತಾ ಇದ್ದೀನಿ. ಸೊ ಇವಾಗ್ಲೂ ಅಷ್ಟೇ, ಇವತ್ತು ನನ್ನ ಪ್ಲಾನ್ ಇರ್ಲಿಲ್ಲ. ನಾನು ಆಕ್ಚುಲಿ ರೀಲ್ಸ್ ಮಾಡ್ಬೇಕು ಅಂತ ರೆಡಿ ಆಗ್ತಿದ್ದೆ. ಆಮೇಲೆ ಮೈಂಡಿಗೆ ಬಂತು ಇದ್ರ ಬಗ್ಗೆ, ವಿಷಯದ ಬಗ್ಗೆ ಮಾತಾಡೋಣ ಅಂತ. ಅವಾಗಿಂದ ಇದು ಅಂತ ಅದನ್ನ ಏನು ಅಂತ ಅಂದ್ರೆ ವಿಷಯ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ವಿಡಿಯೋಸ್ನ ಮಾಡ್ತೀನಿ. ಸೊ ಬರೀ ಯೂಟ್ಯೂಬ್ ಅಷ್ಟೇ ಅಲ್ಲ, ನಾನು ಯೂಟ್ಯೂಬ್ಗಿಂತ ಜಾಸ್ತಿ ಯೂಟ್ಯೂಬ್ ಅಲ್ಲಿ ನಾನು ವಿಡಿಯೋ ಕಮ್ಮಿ ಹಾಕೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ನಾನು ಜಾಸ್ತಿ ಮೈಂಡ್ ನ ಕೊಡೋದು ಇನ್ಸ್ಟಾಗ್ರಾಮ್ ಕಡೆಗೆ. ಸೊ ಡೈಲಿ ಈ ತರದೊಂದು ಮಾಡೋಣ ಅಂದ್ರೆ ನಂಗೆ ಆನ್ ಸ್ಪಾಟ್ ಏನ್ ಅನ್ಸುತ್ತೆ ಆ ವಿಡಿಯೋನ ಹಂಗೆ ಟಕ್ ಅಂತ ರೆಡಿ ಮಾಡ್ಬಿಟ್ಟು ಹಂಗೆ ಅಪ್ಲೋಡ್ ಮಾಡೋದು ಈ ತರ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಅಲ್ಲೇ ಜಾಸ್ತಿ ವಿಡಿಯೋಸ್ ಹಾಕೋದ್ರಿಂದ ಯೂಟ್ಯೂಬ್ಗೆ ವ್ಲಾಗ್ನ ತುಂಬಾ ಕಮ್ಮಿ ಮಾಡ್ತಾ ಇದ್ದೀನಿ. ಯಾವಾಗಾರು ಅದು ಇದು ಏನಾದ್ರು ವಿಡಿಯೋಸ್ ಇತ್ತಂದ್ರೆ ಕ್ಲಿಪ್ಪಿಂಗ್ಸು ಅದನ್ನ ಹಾಕೊಂಡು ಮಾಡೋದಷ್ಟೇ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೇ ಸ್ವಲ್ಪ ಜಾಸ್ತಿ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಅದ್ರ ಬೇಸಿಕ್ ಆಗಿ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಅನ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಷಯ ಏನು ಇಲ್ಲ, ಸಿಂಪಲ್ ವಿಷಯ. ಅದರಲ್ಲಿ ನಾನು ಜಸ್ಟ್ ಲಿಪ್ ಸಿಂಕ್ ಅಂದ್ರೆ, ಈಗ ಒಂದು ಸಾಂಗ್ ಬರ್ತಾ ಇರತ್ತೆ ಅದಕ್ಕೆ ಲಿಪ್ ಸಿಂಕ್ ಮಾಡೋದಿಲ್ಲ, ಡ್ಯಾನ್ಸ್ ಮಾಡೋದು, ಈ ತರದಕ್ಕಿಂತ ನಾನು ಕಂಟೆಂಟ್ ವಾರಿಯಂಟ್ ಆಗಿ ಒಂದು ವಿಡಿಯೋಸ್ಗಳನ್ನ ಮಾಡೋದು. ಅದು ನಾನು 2024 Jan 7 ಅಲ್ಲೋ ಯಾವಾಗ್ಲೂ ಸ್ಟಾರ್ಟ್ ಮಾಡೋದು. ಪಕ್ಕದಲ್ಲಿ ಹಾಕ್ತೀನಿ ನೋಡಿ ಯಾವಾಗ ಸ್ಟಾರ್ಟ್ ಮಾಡಿದ್, ಜನವರಿನಲ್ಲೇ ಏನೋ 24 ಅಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ ನಾನು 2024 ಅಲ್ಲಿ. ಪಕ್ಕದಲ್ಲಿ ಹಾಕ್ತೀನಿ. ಆ ಒಂದು ವಿಡಿಯೋ ಇದೆಲ್ಲ ಅದನ್ನ ನಾನು ಫಸ್ಟ್ ನನ್ನ ಓನ್ ಲೈನ್ಸ್ ನ ಬರ್ದು ಏನೋ ಒಂದು ಭಾವನೆನ ಹಂಚ್ಕೊಳ್ಳೋ ತರದೊಂದು ಲೈನ್ಸ್ ಬರ್ದು ಹಾಕಿದ್ದು ಫಸ್ಟ್ ವಿಡಿಯೋ ಅದೇನೆ. ಅದಕ್ಕಿಂತ ಮುಂಚೆ ಜಸ್ಟ್ ಲಿಪ್ ಸಿಂಕ್, ಈಗ ಸಾಂಗಿಗೆಲ್ಲ ನಾರ್ಮಲ್ ಆಗಿ ಹೆಂಗೆ ರೀಲ್ಸ್ ಮಾಡ್ತೀವಿ ಅದನ್ನ ಅಷ್ಟೇ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿಂದ ನನ್ಗೆ ಅದು ಒಂದ್ ಸ್ವಲ್ಪ ಪೀಕ್ ಆಗಿ ಹೋಯ್ತು. ವ್ಯೂಸ್ ಚೆನ್ನಾಗಿ ಹೋಯ್ತು, ಚೆನ್ನಾಗಿ ಕಮೆಂಟ್ಸ್ ಬಂತು, ಚೆನ್ನಾಗಿ ಶೇರ್ ಆಯ್ತು, ಚೆನ್ನಾಗಿ ಲೈಕ್ಸ್ ಬಂತು, ಫಾಲೋವರ್ಸ್ ಬರೋದಕ್ಕೆ ಸ್ಟಾರ್ಟ್ ಆದ್ರು. ಸೊ ದೆನ್ ನನ್ಗೆ ಅನ್ನಿಸ್ತು, ಸೊ ಇದೇ ತರನೇ ಈಗ ಮಾಡ್ತಾ ಹೋದ್ರೆ ವಿಡಿಯೋನ, ಸೊ ಇನ್ನೂ ಒಂದ್ ಸ್ವಲ್ಪ ರೀಚ್ ಆಗ್ಬೋದು. ಅಂದ್ರೆ ನಾನು ಯಾವ್ದನ್ನು ಕೂಡ ಫೇಕ್ ಆಗಿ ಮಾಡ್ತಾ ಇಲ್ಲ. ಏನಿದೆ ಪ್ರಪಂಚದಲ್ಲಿ ಅಥವಾ ಏನ್ ಒಬ್ಬೊಬ್ರು ಮನಸ್ಸಿನ ಭಾವನೆ ಯಾವ ತರ ಇರುತ್ತೆ ಅದ್ರ ವಾರಿಯಂಟ್ ಆಗಿ ಒಂದಿಷ್ಟು ವಿಡಿಯೋ ಕ್ರಿಯೇಟ್ ಮಾಡೋಣ ಅಂತ ನಂಗೆ ಅವಾಗಿಂದ ಅನಿಸ್ತು. ಸೊ ಅವಾಗಿಂದ ಸ್ಟಾರ್ಟ್ ಮಾಡಿದೆ ನಾನು. ಅಂದ್ರೆ ಕೆಲವೊಂದು ಓನ್ ವಾಯ್ಸ್ ಇಂದ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಕೆಲವೊಂದು ಜಸ್ಟ್ ಆಕ್ಟಿಂಗು, ಲೈನ್ಸು, ಬರವಣಿಗೆಗೆನೆ ತುಂಬಾ ಮಹತ್ವ ಇದೆ. ತುಂಬಾ ಪವರ್ಫುಲ್ ವೆಪನ್ ಅಂದ್ರೆ ಬರವಣಿಗೆ ಅಂತ ಹೇಳ್ತಾರಲ್ಲ. ಸೊ ಅದೇ ತರ ನನ್ಗೆ ವರ್ಕೌಟ್ ಆಯ್ತು. ಅದು ನನ್ನ ಮೈಂಡಿಗೆ ಏನ್ ಬರ್ತಿತ್ತು, ಅಥವಾ ನಾನು ಯಾರ್ದಾರು ವಿಷಯ ನೋಡಿದ್ರೆ, ಅಥವಾ ನನ್ನ ಸುತ್ತಮುತ್ತ ಇರೋರಲ್ಲಿ ಏನೋ ನಡೆದಿದ್ರೆ, ಅಥವಾ ಏನೋ ಒಂದನ್ನ ನಾನು ಓಕೆ ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ನಾನು ಮಾಡಿದ್ದಂತ ಎಷ್ಟೋ ಕಂಟೆಂಟ್ ವಿಡಿಯೋಸ್ಗಳಿದೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೆಲ್ಲರೂ ನನ್ನ ಫಾಲೋ ಮಾಡ್ತಾ ಇದ್ರೆ ಪವಿ ಲವ್ ದೀಪು ಅಂತ, ಅದ್ರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ ನನ್ನ ಕಂಟೆಂಟ್ ವಿಡಿಯೋಸ್ಗಳು. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ, ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತ. ಸೊ ಆ ತರದ ವಿಡಿಯೋಗಳನ್ನ ಜಾಸ್ತಿ ಮಾಡ್ತಿದ್ದೆ. ಅದಾದ್ಮೇಲೆ ಏನಾಯ್ತು, ನಾನು ಒಂದೊಂದಿನ ಈಗ ನನ್ನ ಫ್ರೆಂಡ್ಸ್ ಲೈಫ್ ಅಲ್ಲಿ ಆಗಿರ್ಬೋದು, ಅಥವಾ ಯಾರನ್ನೋ ನಾನು ತುಂಬಾ ಹತ್ರದಿಂದ ನೋಡಿದವ್ರದ್ದು ಏನೋ ಒಂದು ಸಿಚುವೇಶನ್ ಆಗಿರ್ಬೋದು,
ಅದನ್ನ ಗ್ರಾಬ್ ಮಾಡ್ಕೊಂಡು ಓಕೆ ಹಿಂಗಿರತ್ತೆ. ಪ್ರಪಂಚದಲ್ಲಿ ಎಲ್ಲರಿಗೂ ಒಬ್ರಿಗೆ ಅಲ್ಲ. ಎಕ್ಸಾಂಪಲ್ ಇವಾಗ ಒಬ್ರು ಲೈಫಲ್ಲಿ ಡಿವೋರ್ಸ್ ಆಗಿದೆ ಅಂದ್ರೆ ಪ್ರಪಂಚದಲ್ಲಿ ಒಬ್ಬರೇ ಡಿವೋರ್ಸ್ ಆಗಿರಲ್ಲ, ಎಷ್ಟೋ ಜನ ಆಗಿರ್ತಾರೆ. ಸೊ ಅದಕ್ಕೆ ಕಾರಣ ಏನಾಗಿರತ್ತೆ, ಇದು ಅವ್ರದ ಅದನ್ನ ಜಡ್ಜ್ಮೆಂಟ್ ಎಷ್ಟೋ ಜನ ಕೊಡ್ತಾರೆ. ಬಟ್ ಏನಾಗಿರ್ಬೋದು ಅನ್ನೋ ತರದೊಂದು ವಿಡಿಯೋ ಕ್ರಿಯೇಟ್ ಮಾಡೋದು, ಯಾವ್ದೋ ಒಂದು ಹೆಣ್ಮಗ್ಳು ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗಿರೋದಾಗಿರ್ಬೋದು, ಇಲ್ಲ ಒಂದು ಹೆಣ್ಣೆ ಒಂದು ಗಂಡಿನ ಜೀವನ ಹಾಳು ಮಾಡಿರೋದಾಗಿರ್ಬೋದು, ಈ ತರದೆಲ್ಲ ನಾನು ತುಂಬಾ ಕಂಟೆಂಟ್ ನ ಕ್ರಿಯೇಟ್ ಮಾಡಿದೀನಿ. ಈಗ ಅತ್ತೆ ನೆಗೆಟಿವ್ ಆಗಿರೋದಾಗಿರ್ಬೋದು, ಇಲ್ಲ ಸೊಸೆ ನೆಗೆಟಿವ್ ಆಗಿರೋದಾಗಿರ್ಬೋದು, ಇಲ್ಲ ಹೆಂಡತಿ ದುಡಿತಾ ಇರ್ತಾಳೆ, ಗಂಡ ದುಡಿತಾ ಇರಲ್ಲ, ಗಂಡ ಹೆಂಡತಿ ದುಡ್ಡಿನ ಮೇಲೆನೆ ಫುಲ್ಲು ಡಿಪೆಂಡ್ ಆಗಿರ್ತಾನೆ. ಈ ತರದೆಲ್ಲ ಹೆಂಗಿರತ್ತೆ, ಅಂತ ಹೆಣ್ಮಕ್ಳ ಜೀವನ ಹೆಂಗಿರತ್ತೆ, ಪ್ರತಿಯೊಂದು ಕೂಡ ಕಂಟೆಂಟ್ ಗಳನ್ನ ಮಾಡಿದೀನಿ. ಮೋರ್ ದೆನ್ ನಾನು 400+ ವಿಡಿಯೋಸ್ ನ ಮಾಡಿದೀನಿ. ಅದ್ರಲ್ಲಿ ಮಿಡಲ್ ಅಲ್ಲಿ ಈ ರೀಲ್ಸ್ ಗಳು, ಸಾಂಗ್ ಲಿಪ್ಸಿಂಕ್ ಈ ತರದ್ದು ಅದೆಲ್ಲ ಮಾಡಿದೀನಿ. ಬಟ್ 400+ ವಿಡಿಯೋಸ್ ಅಲ್ಲಿ ಆಲ್ಮೋಸ್ಟ್ ಕಂಟೆಂಟ್ ವಿಡಿಯೋಸ್ ಇದೆ. ಸೊ ಅದನ್ನ ಎಲ್ಲರೂ ಹೇಗೆ ತಗೊಳ್ತಾರೋ ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಸೊ ಎಕ್ಸಾಂಪಲ್ ಇವಾಗ ನಾನ್ ಮಾಡೋವಂತ ವಿಡಿಯೋಸ್ ಎಲ್ಲ ಎಷ್ಟು ಚೆನ್ನಾಗಿ ರೀಚ್ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ, ನಾನು ಕೆಲವೊಂದಿಷ್ಟು ಪ್ರೂಫ್ಗಳನ್ನ ನಿಮ್ಗೆ ಹಾಕ್ತೀನಿ. ಹೆಂಗೆ ಹೋಗಿದೆ, ಎಷ್ಟೆಷ್ಟು ವ್ಯೂಸ್ ಬಂದಿದೆ, ಹೆಂಗೆ ವಿಡಿಯೋ ರೀಚ್ ಆಗಿದೆ, 20,000, 30,000, 60,000 ಲೈಕ್ಸ್ ಬಂದಿದೆ ನನ್ಗೆ. ಅಂದ್ರೆ ಜನ ಇಷ್ಟಪಟ್ಟಿರೋದು ಸಾವಿರಾರು ಗಟ್ಲೆ, 60, 20 ಬರೀ ನಂಬರ್ ಅಲ್ಲ, ಸಾವಿರ ಗಟ್ಲೆ ಲೈಕ್ಸ್. ಸೊ ಏನಕ್ಕಂತಂದ್ರೆ ಜನಕ್ಕೆ ರೀಚ್ ಆಗಿದೆ. ನಾನು ಕೊಟ್ಟಿದ್ದಂತ ಎಲ್ಲೋ ಕಂಟೆಂಟು, ನಾನು ಬರ್ದಂತ ಬರವಣಿಗೆ ಆಗಿರ್ಬೋದು, ಇಲ್ಲ ನಾನು ಮಾಡಿರೋ ಆಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಇಲ್ಲ ಅಂದ್ರೆ ಹೌದು ಸತ್ಯ, ಈ ವಿಡಿಯೋದಲ್ಲಿ ಏನೋ ಒಂದು ಸತ್ಯತೆ ಇದೆ ಅಂತ ಜನಕ್ಕೆ ಅನಿಸಿ ಅದನ್ನ ಶೇರ್ ಮಾಡಿರೋದು, ಇನ್ನೊಬ್ರಿಗೋ ಮತ್ತೊಬ್ರಿಗೋ ಅವ್ರ ಸ್ಟೇಟಸ್ಗೆ ಹಾಕೊಂಡಿದಾರೋ ಏನೋ, ಒಟ್ಟು ಈ ತರ ಶೇರು, ಲೈಕು, ಕಮೆಂಟು ಇದೆಲ್ಲ ತುಂಬಾ ಇತ್ತು, ತುಂಬಾ ಬರ್ತಾನೂ ಇದೆ. ನಾನು ಈಗ್ಲೂ ಕೂಡ ಬಿಟ್ಟಿಲ್ಲ ಕಂಟೆಂಟ್ ವಿಡಿಯೋಸ್ನ ಮಾಡೋದು. ಅದ್ರ ಮಧ್ಯದಲ್ಲಿ ಒಂದಿಷ್ಟು ಜನ ನನ್ಗೆ ಕಮೆಂಟ್ ಅಲ್ಲೂ ಅಷ್ಟೇ ಕೇಳ್ತಾ ಇದ್ರು, ಅಕ್ಕ ಈ ತರದೊಂದು ವಿಡಿಯೋ ಏನಾರು ನನ್ನ ಲೈಫಲ್ಲಿ ಈ ತರ ಆಗ್ತಾ ಇದೆ, ಈ ತರದೊಂದು ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕೋದಾಗಿರ್ಬೋದು, ಇಲ್ಲ ಪರ್ಸನಲ್ ಆಗೇ ಬಂದು ನಾನು ತುಂಬಾ ವಿಡಿಯೋಸ್ನ ಯಾರೋ ರಿಕ್ವೆಸ್ಟ್ ಮಾಡಿರೋದಕ್ಕೋಸ್ಕರ ನನ್ ಗಂಡನ ಜೊತೆ ಕುತ್ಕೊಂಡು ಈ ತರ ಬಂದಿದೆ ನೋಡಿ ಸಿನಿಮಾ, ಈಗ ಮೆಸೇಜ್ ಮಾಡಿದಾರೆ ಅಕ್ಕ ಈ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿ ಅಂತ ಹೇಳಿ ನನ್ ಗಂಡಂಗ್ ತೋರಿಸಿ, ಎಂತೆಂತ ಪಾಪ ಹೆಣ್ಮಕ್ಳು ಕಷ್ಟ ಪಡೋ ಇರ್ತಾರ ನೋಡಿ ಹಂಗಂತ ಅನ್ಕೊಂಡು ನನ್ ಗಂಡನ ಜೊತೆ ಡಿಸ್ಕಷನ್ ಮಾಡಿ ಎಷ್ಟೋ ಕಂಟೆಂಟ್ ನ ನಾನು ಕ್ರಿಯೇಟ್ ಮಾಡಿದೀನಿ. ಅದನ್ನು ಕೂಡ ರೀಚ್ ಆಗಿದೆ. ಅಂಡ್ ಕಂಟೆಂಟ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಅವ್ರಿಗೂ ಹೋಗ್ಬಿಟ್ಟು ಪರ್ಸನಲಿ ನೀವ್ ಕೇಳಿದ ಕಂಟೆಂಟ್ ನಾನು ಹಾಕಿದೀನಿ ನೋಡಿ ಅಂತ ಅಂದಾಗ ಅವರು ಕೂಡ ಖುಷಿ ಪಟ್ಟಿರೋದಿದೆ. ಅಂದ್ರೆ ಪ್ರತಿಯೊಂದ್ ಯೋಚನೆ ಮಾಡ್ಬೇಕಾಗತ್ತೆ. ಸೊ ನಾನು ಯಾಕೆ ಇಷ್ಟೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನಾನು ಕೆಲವೊಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಮಾಡಿದ್ದೆ. ಅಂದ್ರೆ ಈಗ ಮಕ್ಳಿಲ್ಲ ಅಂತ ಅಂದ್ರೆ ಯಾವ ತರ ಇರುತ್ತೆ, ಜನ ಹೆಂಗ್ ಮಾತಾಡ್ತಾರೆ, ಅಥವಾ ಅವ್ರಿಗೆ ಹೆಂಗ್ ನಿಂದಿಸ್ತಾರೆ, ಅಥವಾ ಅವ್ರ ಮಕ್ಳು ಬೇಡ ಶೋಕಿಗೋಸ್ಕರ ಬಿಟ್ಕೊಂಡಿದ್ದಾರೆ ಅನ್ನೋ ತರ ಆಗಿರ್ಬೋದು, ಇಲ್ಲ ಇವ್ರ ಮಕ್ಳೇ ಆಗಲ್ಲ ಅನ್ನೋ ತರ ಸರ್ಟಿಫಿಕೇಟ್ ಕೊಡೋ ತರ ಆಗಿರ್ಬೋದು, ಈ ತರ ಎಲ್ಲ ಜನ ಕೆಲವ್ರು ಮಾತಾಡ್ತಾರಲ್ವಾ. ಸೊ ಆ ತರ ಮಾತಾಡಿದ್ರೆ ಹೆಂಗಿರತ್ತೆ ಅಂತ, ಅದೆಲ್ಲ ಆಕ್ಚುಲಿ ನನ್ನ ಮೈಂಡಿಗೆ ಹೆಂಗ್ ಬಂತು ಅಂದ್ರೆ, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಇಲ್ಲ ಯಾರೋ ಒಂದ್ ಕಡೆ ಹೇಳೋದಾಗಿರ್ಬೋದು, ಇಲ್ಲ ನಾನೇ ಎಲ್ಲೋ ಒಂದ್ ಕಡೆ ನೋಡಿರೋದಾಗಿರ್ಬೋದು, ಆ ತರದೆಲ್ಲ ನೋಡ್ಬಿಟ್ಟು ನಾ ಒಂದು 3-4 ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಮಾಡಿದೀನಿ, ಕಂಟೆಂಟ್ ವಿಡಿಯೋಸ್. ಸೊ ಅದನ್ನೆಲ್ಲ ಜನ ಹೆಂಗ್ ತಿಳ್ಕೊಂತಾರೆ ಅಂತ ಅಂದ್ರೆ, ಇವಳು ಲೈಫಲ್ಲಿ ಆಗ್ತಿರೋದನ್ನೇ ಮಾಡ್ತಾ ಇದ್ದಾಳೆ, ಇವಳಿಗೆ ಮಗು ಆಗಿಲ್ವಲ್ಲ ಅದಕ್ಕೆ ಇವಳಿಗೆ ಫೀಲು ಅಂತ ದೇವ್ರನ್ನ ಹೇಳ್ತೀನಲ್ಲ, 101% ನಾನ್ ಬೇಜಾರ್ ಮಾಡ್ಕೊಳ್ತಾ ಇಲ್ಲ, ಡಿಪ್ರೆಷನ್ಗೆ ಹೋಗಿಲ್ಲ, ಅಯ್ಯೋ ಮಕ್ಳೇ ಆಗಿಲ್ಲ ಅಂದ್ರೆ ನನ್ನ ನೆಕ್ಸ್ಟ್ ಫ್ಯೂಚರ್ ಏನು, ನಾನು ಹುಟ್ಬೇಕಾದ್ರೆ ನಾನು ಮದ್ವೆ ಆಗ್ತೀನ ಅಥವಾ ಇಂಥ ಹುಡ್ಗನ್ನೇ ಮದ್ವೆ ಆಗ್ತೀನ ಅಂತ ಏನಾದ್ರು ಬರ್ಸ್ಕೊಂಡ್ ಬಂದಿದ್ನ, ಇಲ್ಲ. ಸೊ ಅಂದ್ಮೇಲೆ ನಾನು ಮಗು ಆಗಿಲ್ಲದ್ರೆ ನನ್ನ ಲೈಫೇ ಇಲ್ವಾ, ಮಗು ಆಗಿಲ್ಲದ್ರೆ ನನ್ನ ಸಂಸಾರನೇ ಹಾಳಾಗೋಗ್ಬಿಡುತ್ತಾ, ಏನಾಗತ್ತೆ? ಆಕ್ಚುಲಿ ನನ್ಕಿಂತ ಪಾಸಿಟಿವ್ ನನ್ನ ಹಸ್ಬೆಂಡ್ ಆಗೋ ಟೈಮಲ್ಲಿ ಆಗತ್ತೆ. ಅದು ಆಕ್ಚುಲಿ ನಿನ್ನ ಸಂಬಂಧಪಟ್ಟಿದ್ದು, ಅದನ್ನ ಇನ್ನೊಬ್ರು ಮಾತಾಡುವಂಥದ್ದು, ಡಿಸ್ಕಷನ್ ಮಾಡುವಂಥದ್ದು ಅದು ವಿಷಯ ಅಲ್ಲ, ನೀನ್ ಯಾರ ಗೊತ್ತಿಲ್ಲ ಕೆಡ್ಸ್ಕೋಬೇಡ ಅಂತ ನನ್ ಗಂಡ ನನಗೆ ಪಾಸಿಟಿವ್ ಆಗಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ನಾನೇ ಪಾಸಿಟಿವ್ ಆದ್ರೆ ನನ್ಕಿಂತ ನೆಕ್ಸ್ಟ್ ಲೆವೆಲ್ ನನ್ನ ಹಸ್ಬೆಂಡ್. ಸೊ ಅದನ್ನ ನಾನು ಹೋಗ್ಬಿಟ್ಟು ಅಯ್ಯೋ ನಂಗೆ ಫೀಲ್ ಆಗ್ತಿದೆ, ಯಾರ್ದೋ ಮಗು ನೋಡಿ ಫೀಲ್ ಆಗ್ತಿದೆ, ಅಥವಾ ನಂಗೆ ಮಕ್ಳು ಆಗ್ತಿಲ್ಲ, ಯಾರೋ ಹಿಂಗ್ ಅಂದ್ಬಿಟ್ಟಿದ್ರೆ ಅದು ನನ್ನ ಸ್ಟೋರಿನ ನಾನು ಎತ್ಕೊಂಡು ಹೋಗ್ಬಿಟ್ಟು ಹೇಳ್ಬೇಕಂತಿಲ್ಲ. ಯಾರೋ ಒಬ್ಬ ಡೈರೆಕ್ಟರ್ ಬಂದ್ಬಿಟ್ಟು ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ ಅಂದ ತಕ್ಷಣ ಅವರ ಫ್ಯಾಮಿಲಿ ಕಥೆನ ತಗೊಂಡ್ಬಂದ್ಬಿಟ್ಟು ಮೂವಿ ಮಾಡಲ್ಲ. ಈ ತರ ಮಾಡಿದ್ರೆ ಹೆಂಗಿರತ್ತೆ, ಆ ಜನಕ್ಕೆ ಈ ತರದ್ ಇಷ್ಟ ಆಗತ್ತೆ, ಈ ತರ ಡೈಲಾಗ್ ಡೆಲಿವರಿ ಮಾಡಿದ್ರೆ ಇಷ್ಟ ಆಗತ್ತೆ, ಈ ತರ ಸೀನ್ ಕ್ರಿಯೇಟ್ ಮಾಡಿದ್ರೆ ಇಷ್ಟ ಆಗತ್ತೆ, ಸೊ ಈ ತರ ಮೂವಿ ಟೈಟಲ್ ಇಟ್ರೆ ಜನಕ್ಕೆ ಕನೆಕ್ಷನ್ ಆಗತ್ತೆ ಅಂತ ಆ ತರ ಯೋಚನೆ ಮಾಡಿ ಡೈರೆಕ್ಟರ್ಸ್ ಮೂವಿಗಳನ್ನ ಮಾಡ್ತಾರೆ. ಯಾರು ಕೂಡ ನಮ್ಮ ಮನೆ ಸ್ಟೋರಿ ಮಾಡೋಣಪ್ಪ, 4 ಜನ ನೋಡಿ ಇವ್ರ ಮನೆಯಲ್ಲಿ ಪಾಪ ಈ ತರ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ ಅಂತ ಯಾವ ಡೈರೆಕ್ಟರ್ ಮಾಡಲ್ಲ. ಅದೆಲ್ಲ ಹೆಂಗೆ ಅಂತ ಅಂದ್ರೆ, ಏನೋ ಒಂದು ವಿಡಿಯೋಸ್ ಹಾಕ್ತಿವಿ ಅಂತ ಅಂದ್ರೆ ಅದು ಎಲ್ಲೋ ನಡೆದಿರೋದು, ನಡೀತಾ ಇರೋದು, ಏನೋ ಒಂದು ಆಗಿರುತ್ತೆ. ಸೊ ಮಕ್ಳಾಗಿಲ್ಲ ಅಂದ ತಕ್ಷಣ ಲೈಫ್ ಅಲ್ಲ. ಯಾಕಂದ್ರೆ ಎಷ್ಟೋ ಜನಕ್ಕೆ ಮಕ್ಳೇ ಮನೆಯಿಂದ ಆಚೆ ಹಾಕ್ಬಿಟ್ಟು ವೃದ್ಧಾಶ್ರಮಗಳು ಅಷ್ಟೊಂದು ಓಪನ್ ಆಗಿದೆ ಅಂತಂದ್ರೆ
ಅಂತ ಎಷ್ಟೋ ಮಕ್ಳುಗಳೇನೆ ಬೀದಿಗೆ ತಳ್ಳಿರ್ತಾರೆ. ಅಂಡ್ ಇನ್ನು ಎಷ್ಟೋ ಜನ ಮಕ್ಳು ಆದ್ರೂ ಕೂಡ ಅವ್ರನ್ನ ಬೀದಿಗೆ ತಳ್ಳಿ ಹೋಗ್ತಾರೆ. ಇಂಥದ್ದೆಲ್ಲ ನಡೀತಾ ಇರತ್ತೆ. ಸೊ ನೀವು ಯಾರು ಅಂದ್ರೆ ತುಂಬಾ ಜನ ನನ್ ಮುಂದೆ ಅಥವಾ ನನ್ ಹಿಂದೆ ಈ ತರದ ವಿಷಯಗಳನ್ನ ತುಂಬಾ ಡಿಸ್ಕಷನ್ ಮಾಡಿದ್ದಾರೆ. ಅವ್ಳ ಕಂಟೆಂಟ್ ವಿಡಿಯೋ ಹಿಂಗಾಗ್ತಾಳೆ, ಅವಳಿಗೆ ಬೇಜಾರಾಗಿದೆ, ಇಲ್ಲ ಅವಳಿಗೆ ಆಗ್ತಿಲ್ಲ ಅಂತ ಮುಂದೆ ಬಂದ್ ಕೇಳಿದ್ರೆ ಇದೇ ಆನ್ಸರ್ನ ನಾನು ಅವ್ರಿಗೆ ಮುಖ ಕೊಡ್ದಂಗೆ ಆನ್ಸರ್ ಮಾಡ್ತಿದ್ದೆ. ಬಟ್ ಅವರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ 30 ಸೆಕೆಂಡ್ ರೀಲ್ ನಾನು ನೋಡ್ಬಿಟ್ಟು ಅಯ್ಯೋ ಹಿಂಗ್ ರೀಲ್ಸ್ ಮಾಡ್ತಾಳೆ ಮಗುಗೋಸ್ಕರ ಹಿಂಗ ಅಂತ. ಬರೀ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂತಾನೆ ಅಲ್ಲ. ಈಗ ಎಕ್ಸಾಂಪಲ್ ಅತ್ತೆ ಅಂದ್ರೆ ಹಿಂಗೆ ನೆಗೆಟಿವ್ ಆಗಿ ಏನಾರು, ಈಗ ಅತ್ತೆ ಅಂದ್ರೆ ಈ ತರ ನೆಗೆಟಿವ್ ಅನ್ನೋ ತರ ಒಂದು ಎಷ್ಟು ಕಂಟೆಂಟ್ ಮಾಡಿದಾಗ ಅದನ್ನ ನಮ್ಮ ಅತ್ತೆಗೋಸ್ಕರನೇ ನಾನು ಮಾಡ್ತಾ ಇದ್ದೀನಿ, ನಮ್ಮ ಅತ್ತೆಗೆ ಹಿಂಗ್ ಮಾಡ್ತಾ ಇದೀನಿ ಅಂತ ಯಾರು ಕೇಳಿದಾಗ್ಲೂ ಅಷ್ಟೇ, ಇದು ನಿಮ್ಮ ಅತ್ತೆಗೋಸ್ಕರ, ಹಾ ನಮ್ಮ ಅತ್ತೆಗೋಸ್ಕರನೇ ಮಾಡಿದ್ದು, ಹೌದು. ಯಾಕೆ ಹೇಳಿ? ಅವ್ರಿಗೆ ಅದೊಂದೊಂಥರ ಇಂಟ್ರೆಸ್ಟ್. ಕೇಳ್ತಾ ಅವ್ರು ಡೈರೆಕ್ಟ್ ಆಗಿ ನಮಗೆ ಕೇಳ್ತಾರ ಅಂತಂದ್ರೆ, ಇದು ರೀಲ್ಸ್ ಮಾಡಿದ್ ನಿಮ್ ಅತ್ತೆಗೋಸ್ಕರನ? ಹೌದು. ಯಾಕೆ ಹೇಳಿ? ಅವ್ರಿಗೆ ಅಷ್ಟು ಖುಷಿ, ನಾನ್ ನಮ್ಮ ಅತ್ತೆ ಬಗ್ಗೆ ಮಾಡ್ಲಿ, ಇಲ್ಲ ನಮ್ಮ ಮನೇಲಿರೋ ಯಾವ್ದೋ ಒಂದು ವಿಷಯದ ಬಗ್ಗೆ ಮಾಡ್ಲಿ ಅಂತ ಅವ್ರಿಗೆ ಖುಷಿ. ಅವ್ರಿಗೆ ಡಿಸಪಾಯಿಂಟ್ ಮಾಡ್ಬೇಕು, ನಮ್ಮ ಅತ್ತೆಗೋಸ್ಕರನೇ. ಈಗ ನಮ್ಮತ್ತೆ ನನ್ ಗಂಡಂಗ್ ತಾಯಿ, ನನಗ್ ಅತ್ತೆ. ಸೊ ನಂಗ್ ಕೆಟ್ಟೋರ್ ತರ ನಾನ್ ತೋರ್ಸಿದ್ದಕ್ಕೆ ಅವ್ರಿಗೆ ಖುಷಿ ಆಯ್ತು. ಅವ್ರಮ್ಮ ಅವ್ರ ಅಣ್ಣ ಅತ್ತಿಗೆಗೆ ಅತ್ತೆ ಆಗಿರ್ತಾರಲ್ಲ, ಅಂದ್ರೆ ಅವ್ರ ಅಮ್ಮನೂ ನೆಗೆಟಿವ್ ಆಗೇ ಇರ್ತಾರೆ, ಅವ್ರೇನ್ ಪಾಸಿಟಿವ್ ಆಗಿ ಚಾನ್ಸ್ ಇಲ್ಲ. ಸೊ ಅದಕ್ಕೆ ನಾನು ಎಲ್ಲಾರ್ಗು ನಗಾಡ್ಕೊಂಡು ಹೌದು ನಮ್ಮ ಅತ್ತೆಗೋಸ್ಕರನೇ ಅಂತ ಹೇಳ್ತೀನಿ. ಆಕ್ಚುಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಮ್ಮ ಅತ್ತೆ ಕೂಡ ಫಾಲೋ ಮಾಡ್ತಾ ಇದಾರೆ. ಒಂದ್ಸತಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಅವ್ರಿಗೆ ಹೇಳಿದ್ವಿ, ಸೊ ಇದೆಲ್ಲ ನಾವು ಕಂಟೆಂಟ್ ವಾರಿಯಂಟ್ ಆಗಿ ಮಾಡ್ತಾ ಇರೋದು. ಈ ಕಂಟೆಂಟ್ ನ ಮಾಡೋದ್ರಿಂದ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಎಷ್ಟೋ ಜನ ಮನೇಲಿ ಈ ತರ ನಡೀತಾ ಇತ್ತು ಅಂದ್ರೆ ಅದು ರೀಚ್ ಆಗುತ್ತೆ ಅಂಡ್ ಫಾಲೋವರ್ಸ್ ಬರ್ತಾರೆ, ಲೈಕ್ಸ್ ಬರುತ್ತೆ. ಜಸ್ಟ್ ಕಂಟೆಂಟ್ ವಾರಿಯಂಟ್ ಆಗಿ ಮಾಡೋದಷ್ಟೇ. ಅದರ್ವೈಸ್ ನೀವು ಆ ತರ ಎಲ್ಲ, ನಾನು ಆ ತರ ಎಲ್ಲ, ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ ನಾವೆಲ್ಲ ಡಿಸ್ಕಷನ್ ಮಾಡಿ ಆಗಿತ್ತು. ಅಂಡ್ ನಮ್ಮ ಅತ್ತೆಗೂ ಕೂಡ ಅವ್ರ ವರ್ಕ್ ಅಲ್ಲಿ ಕೇಳಿದ್ರು ಅಂತ ಒಂದ್ಸತಿ ಏನೋ ಹೇಳಿದ್ರು ನಮ್ಮ ಅತ್ತೆ, ಯಾಕೆ ನಿನ್ ಸೊಸೆಗೂ ನಿಂಗೂ ಆಗ್ಬರಲ್ವಾ, ನಿಮ್ಮ ಸೊಸೆ ಯಾಕೆ ಈ ತರ ವಿಡಿಯೋ ಮಾಡ್ತಾರೆ ಅಂತ. ಆಕ್ಚುಲಿ ಅವರೆಲ್ಲ ಯಾರೆಲ್ಲ ಫಾಲೋ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಟು ಬಿ ಫ್ರಾಂಕ್ ಹೇಳ್ಬೇಕಂತಂದ್ರೆ, ಹಂಗೆಲ್ಲ ಥಿಂಕ್ ಮಾಡೋ ಬದಲು ಒಂದು ಜಸ್ಟ್ ಕಮೆಂಟ್ ಹಾಕಿ, ಯಾಕೆ ನಿಮ್ಮ ಅತ್ತೆಗೂ ನಿಮ್ ಅತ್ತೆಗೋಸ್ಕರ ಮಾಡ್ತಾ ಇದೀರ ಅಂದ್ರೆ ನಾನು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲೇ ಆ ಕಮೆಂಟ್ ರಿಪ್ಲೈ ಕೊಡ್ತೀನಿ. ಬಟ್ ನೀವೇನ್ ಮಾಡ್ತೀರಾ ಗೊತ್ತಾ, ಹಿತ್ತಾಳೆ ಕಿವಿನ ಮಾಡ್ಬಿಡ್ತೀರಾ. ಅತ್ತೆ ಸೊಸೆ ಮಧ್ಯೆ ಏನು ಇಲ್ಲ ಅಂದ್ರೆ, ನಿಮ್ ಸೊಸೆ ಹಿಂಗ್ ವಿಡಿಯೋ ಮಾಡ್ತಾಳೆ ನಿಮ್ಗೋಸ್ಕರನಾ, ನಿಮ್ ಸೊಸೆ ಹಿಂಗ್ ವಿಡಿಯೋ ಮಾಡ್ತಿದ್ರೆ ಅವ್ರಿಗೋಸ್ಕರನಾ ಇವ್ರಿಗೋಸ್ಕರನಾ ಅಂತ ಗಾಸಿಪ್ ಮಾಡೋ ಬದಲು, ಆ ಡೇರ್ ಇತ್ತಂತಂದ್ರೆ ದಯವಿಟ್ಟು ಅಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ನೀವ್ ಒಂದ್ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾನು ಒಂದ್ ಆನ್ಸರ್ ಮಾಡ್ತೀನಿ, ನೀವ್ 2 ಕ್ವಶನ್ ಕೇಳಿದ್ರೆ ನಾನು 2 ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಆ ಕಮೆಂಟ್ ಇಂದ ಒಂದಿಷ್ಟು ಜನ ಈಗ ನೋಡ್ತಾರೆ, ಇವ್ರಿಗೆ ಈ ತರ ಒಬ್ರು ಕಮೆಂಟ್ ಮಾಡಿದ್ರೆ ಇವ್ರು ರಿಪ್ಲೈ ಮಾಡಿದಾರೆ, ಸೊ ಇದು ಇವ್ರ ಮನೆ ಪ್ರಾಬ್ಲಮ್ ಅಲ್ಲ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅಂಡ್ ಯಾರೋ ಏನೋ ಥಿಂಕ್ ಮಾಡ್ತಾರೆ ಅಂತ ನಾನು ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾ ಇಂದ ನಾನು ಹಿಂದೆ ಸರಿಯಲ್ಲ. ಬಿಕಾಸ್ ನನಗೆ ತುಂಬಾನೇ ಇಂಟ್ರೆಸ್ಟ್, ನಂಗೆ ಕ್ಯಾಮ್ರಾ ಫೇಸ್ ಅಂದ್ರೆ ತುಂಬಾನೇ ಇಷ್ಟ. ನನಗೆ ಫಸ್ಟ್ ನಾನು ಟಿಕ್ಟಾಕ್ ಮಾಡ್ಕೊಂಡ್ ಬರ್ತಿದ್ದೆ. ಅವಾಗಿಂದನೂ ನನ್ಗೆ ಏನೋ ಒಂಥರ ಇಷ್ಟ, ನನ್ಗೆ ರೆಡಿ ಆಗೋದು, ಕ್ಯಾಮ್ರಾ ಮುಂದೆ ರೀಲ್ಸ್ ಮಾಡೋದು, ಅದೆಲ್ಲ ನಂಗೆ ತುಂಬಾ ಇಷ್ಟ. ಯಾರು ಏನೇ ಅಂದ್ರೂ ಅಷ್ಟೇ ನಾನ್ ಬಿಡಲ್ಲ. ನಾನು ಅಣ್ಣನ್ ಮುದುಕಿ ಆದ್ರೂ ಖಂಡಿತವಾಗ್ಲೂ, ನಾನು ಅಣ್ಣನ್ ಮುದುಕಿ ಆದ್ರೂ ಹಾಯ್ ಹಲೋ ನಮಸ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನೋಡ್ತಾ ಇರೋರ್ಗೂ ಅಷ್ಟೇ, ಏನು ಹಿಂಗಂತಿದಾರೆ ಅಂತ ಅನ್ಸ್ಬೋದು. ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಯಾರ್ಯಾರು ಹೆಂಗ್ ಇರ್ತಾರೋ, ಎಕ್ಸಾಂಪಲ್ ಇವಾಗ MNC ಕಂಪ್ನಿನಲ್ಲಿ, IT ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರೋರಿಗೆ ಅದೇ ಒಂದು ಫೀಲ್ಡ್ ಅವ್ರಿಗೆ ಒಂಥರ ಅಡ್ಜಸ್ಟಬಲ್ ಆಗಿರುತ್ತೆ. ಸೊ ಅದೇ ತರ ನಾನೀಗ ಸೋಷಿಯಲ್ ಮೀಡಿಯಾದಲ್ಲಿ ಇದೀನಿ, ಏನೋ ಒಂದು ವಿಡಿಯೋಸ್ ಮಾಡಿ ನಾನೇನೋ ಫಾಲೋವರ್ಸ್ ನ ಜಾಸ್ತಿ ಮಾಡ್ಕೊಂಡು ನಾನೇನೋ ಮಾಡ್ತಾ ಇದೀನಿ ಅಂತ ಅಂದ್ರೆ ಅದು ನನಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ. ಇನ್ನೊಬ್ರಿಗೂ ಅದೇ ಇಂಟ್ರೆಸ್ಟ್ ಬರ್ಬೇಕು ಅಥವಾ ಇಂಟ್ರೆಸ್ಟ್ ಬರಬಾರ್ದು ಅಂತೇನು ರೂಲ್ಸ್ ಇಲ್ಲ. ಸೊ ಥಿಂಕ್ ಮಾಡೋದ್ ಹೆಂಗೆ, ಓವರ್ ಥಿಂಕ್ ಮಾಡಬೇಡಿ. ಸೊ ಇವಾಗ ನೀವು ಸೀರಿಯಲ್ ಯಾವ್ದೋ ನೋಡ್ತೀರಾ ಅಂದ ತಕ್ಷಣ ಅದ್ರಲ್ಲಿ ಒಬ್ರು ನೆಗೆಟಿವ್ ಕ್ಯಾರೆಕ್ಟರ್ ಇದೆ ಅಂದ ತಕ್ಷಣ ಆ ಸೀರಿಯಲ್ಗೆ ಅಷ್ಟೇ ಸೀಮಿತವಾಗಿ ಬಿಟ್ಬಿಡಿ. ಹೊರಗಡೆ ಅವ್ರು ಸೀರಿಯಲ್ ಇಂದ ಆಚೆ ಸಿಕ್ಕ ರೋಡಲ್ಲಿ ಇವಳು ನೋಡ್ದ ಸೀರಿಯಲ್ ಅಲ್ಲಿ ಹೆಂಗಿರ್ತಾಳೆ, ಇಪ್ಪ ಎಷ್ಟು ಕೆಟ್ಟೋಳಲ್ಲ ಇವಳು ಅಂತ ಅನ್ಕೊಂಡ್ರೆ ನೀವೇ ದಡ್ರು ಆಗೋದು. ಯಾಕಂದ್ರೆ ಅದು ಜಸ್ಟ್ ಕ್ಯಾರೆಕ್ಟರ್ ಅಷ್ಟೇ. ಅಂಡ್ ಕಂಟೆಂಟ್ ವಿಡಿಯೋಸ್ ನಾನು ಮಾಡಿದಾಗ್ಲೂ ಅಷ್ಟೇ, ಅದು ಕಂಟೆಂಟ್ಗೋಸ್ಕರ ಅಷ್ಟೇ ಮಾಡ್ತೀನಿ. ಯಾವ್ದು ಕೂಡ ನಮ್ಮ ಅತ್ತೆಗೆ ಹಿಂಗ್ ಅನ್ಬೇಕು, ನಮ್ಮ ಮಾವಂಗ್ ಹಿಂಗ್ ಅನ್ಬೇಕು, ನನ್ ಗಂಡಂಗ್ ಹಿಂಗ್ ಅನ್ಬೇಕು, ನಮ್ಮ ಅತ್ತಿಗೆ ಹಿಂಗ್ ಅನ್ಬೇಕು, ನನ್ನ ನಾದ್ನಿಗೆ ಹಿಂಗ್ ಅನ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಅಂತೀನಿ. ಅದನ್ನ ಯಾಕೆ ವಿಡಿಯೋ ಮಾಡಿ ಆ ಟೈಮ್ನ ಅಲ್ಲಿ ಯಾಕೆ ವೇಸ್ಟ್ ಮಾಡ್ಬೇಕು ನಾನು? ನಮ್ಮ ಮನೇಲಾದ್ರೂ ಅಷ್ಟೇ, ನಮ್ಮ ಅತ್ತೆ ನಂಗೇನೋ ಅಂದ್ರ, ನಂಗೆ ಹರ್ಟ್ ಆಯ್ತಾ, ಅಲ್ಲೇ ವಾಪಸ್ ಕೊಡ್ತೀನಿ. ನಾನು ಸ್ವಲ್ಪ ಬಾಯಿ ಜಾಸ್ತಿ. ಸೊ ಅದೇ ರೀತಿ ಅವ್ರ ಜೊತೆ ನಾನು ತುಂಬಾ ಕ್ಲೋಸ್ ಆಗಿದ್ದೀನಿ, ಅವರು ನನ್ನ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದಾರೆ. ಅಂಡ್ ಏನಾಯ್ತಂದ್ರೂ ಅಷ್ಟೇ, ಈಗ ಏನು ಡೈರೆಕ್ಟ್ ಆಗಿ ಮುಗಿಸ್ಕೋತೀವಿ. ಅಂಡ್ ಜಾಸ್ತಿ ಅಂತಂದ್ರೆ ಆ ಕಡೆ ಈ ಕಡೆ ಮಿಡಲ್ ಅಲ್ಲಿ ನನ್ನ ಹಸ್ಬೆಂಡ್ ಬರ್ಬೋದು ಅಷ್ಟೇ. ನೋಡ್ ಅವಳು ಹಿಂಗಂದು ನಾನು ಹಿಂಗಂದೆ ಅಂದ್ರೆ ನನ್ ಗಂಡ ಇದ್ದವ್ರು ನಿಮ್ಮದ್ ನೀವ್ ಸಾಲ್ವ್ ಮಾಡ್ಕೊಳ್ಳಿ, ಅಲ್ಲಿ ಮುಗೀತು. ಅದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡ್ಬಿಟ್ಟು ನಮ್ಮತ್ತೆ ಹಿಂಗೆ ನಾನು ಹಂಗೆ ಅಂತ ರಾಗ ಹೇಳ್ಕೊಂಡೆಲ್ಲ ಇರಲ್ಲ. ಬಿಕಾಸ್ ನಾನು ಬಿಫೋರ್ ಮ್ಯಾರೇಜ್ ಇಂದನೂ ಕೂಡ ನಮ್ಮಮ್ಮ ನಂಗೆ ತುಂಬಾ ಚೆನ್ನಾಗಿ ತಲೆಗೆ ತುಂಬಿಸಿದ್ರು. ಯಾವ ತರ ಅಂತಂದ್ರೆ, ಈ ಮದ್ವೆ ಆದ್ಮೇಲೆ ಸಪ್ರೇಟ್ ಆಗಿ ಹೋಗೋದು, ಅತ್ತೆ ಮಾವನ ಕೀಳಾಗಿ ನೋಡೋದು, ಅತ್ತೆ ಮಾವನ್ನ ಮಗನಿಂದ ದೂರ ಮಾಡೋದು, ಅಥವಾ
ಏನಂತ ಹೇಳ್ತಾರೆ, ಅತ್ತೆ ಮಾವನ ದ್ವೇಷ ಮಾಡೋದು ಅದೆಲ್ಲ ಮಾಡಬಾರ್ದು. ನೀವ್ ಎಷ್ಟ್ ದಿವಸ ಇರ್ತೀರಲ್ಲ ಅವ್ರ ಎಷ್ಟ್ ದಿವಸ ಇರ್ತಾರೆ. ಅವಾಗ ನಂಗೆ ತುಂಬಾ ಚಿಕ್ಕ ವಯಸ್ಸು, ಅವಾಗಿಂದಾನೆ ನಮ್ಮ ಅಮ್ಮ ನಂಗೆ ಅದೆಲ್ಲ ತುಂಬಿಸಿದ್ರು. ಸೊ ಹಂಗಾಗಿ ನಾನು ಬಿಫೋರ್ ಮ್ಯಾರೇಜ್ ಇಂದ ನನ್ನ ಹಸ್ಬೆಂಡ್ ನಾನು ಲವ್ ಮಾಡ್ಬೇಕಾದ್ರೆ ಹೇಳ್ತಾರೆ, ನನ್ಗೆಲ್ಲ ಸಪ್ರೇಟ್ ಆಗೆಲ್ಲ ಹೋಗಿ ಎಲ್ಲ ಇರಕ್ ಇಷ್ಟ ಇಲ್ಲ, ನಿಮ್ಮ ಅಪ್ಪ ಅಮ್ಮ ಅಕಸ್ಮಾತ್ ನೀವಿಬ್ರು ಸಪ್ರೇಟ್ ಆಗಿದ್ರು ಪರವಾಗಿಲ್ಲ ಅಂತಂದ್ರೆ ಬೇಡ ಅಂತಾನೆ ಹೇಳೋಣ ಅಂತೆಲ್ಲ ಅಂದ್ವಿ. ಬಿಕಾಸ್ ಅದೆಲ್ಲ ಬೋರಿಂಗ್ ಲೈಫ್ ಅಂತ ನಂಗೆ ಯಾವಾಗ್ಲೂ ಅರ್ಥ ಆಯ್ತು. ಯಾಕಂದ್ರೆ ನಾವು ಚೆನ್ನೈಯಲ್ಲಿ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಆದಾಗ 2021-22 ನಲ್ಲಿ ನಾವಿಬ್ರೆ ಚೆನ್ನೈಯಲ್ಲಿದ್ವಿ. ಎಂತ ದೊಡ್ಡ ಮನೆ ಅಂದ್ರೆ ಸಖತ್ತಾಗಿತ್ತು ನಮ್ ಲೈಫ್ ಸ್ಟೈಲು. ತಿನ್ನು, ತಿರ್ಗಾಡು, ಒಳ್ಳೆ ಚೆನ್ನಾಗಿರೋ ಹಿಂಗಿತ್ತು. ಏನು ಅಡ್ಗೆ ಮಾಡ್ಕೊಂಡ್ ತಿಂದ್ವಾ, ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿ ಬಂದ್ರ, ನಾನ್ ಸೋಷಿಯಲ್ ಮೀಡಿಯಾ ಅವಾಗ ನಂದು ಯೂಟ್ಯೂಬ್ ಇತ್ತು, ನಾನು ಯೂಟ್ಯೂಬಿಗೆ ವ್ಲಾಗ್ ಮಾಡ್ಕೊಂಡ, ಅವಾಗ ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತಿತ್ತು ನಂದು. ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಹೊರಗಡೆ ಸುತ್ತಾಡೋದು ಇದೆಲ್ಲ ಮಾಡ್ತಾ ಇದ್ವಿ ಅವಾಗ ಚೆನ್ನೈಯಲ್ಲಿದ್ದಾಗ. ಸೊ ಅವಾಗೆಲ್ಲ ಚೆನ್ನಾಗಿತ್ತು. ಅವಾಗ ನಾನು ಆ ಲೈಫ್ನೇ ಎಂಜಾಯ್ ಮಾಡ್ಬೋದಿತ್ತು. ಅಂದ್ರೆ ನಾವ್ ಇರೋ ಅಷ್ಟು ದಿವಸನು ನಾವು ಅನ್ಕೋತ ಇದೇನ್ ಬೋರಿಂಗ್ ಅನ್ಸುತ್ತೆ ಇಬ್ರೆ, ಒಂದ್ ಬಿರಿಯಾನಿ ತಿನ್ಬೇಕಾದ್ರು ಅಥವಾ ಏನೋ ಒಂದು ಔಟ್ಸೈಡ್ ಫುಡ್ ತರಿಸಿದಾಗ್ಲೂ ಅನ್ಕೋತಿದ್ವಿ, ಹಿಂಗೆ ಇಬ್ರೇ ಇರೋದು ಎಷ್ಟು ಬೇಜಾರ್ ಅನ್ಸುತ್ತಲ್ಲ, ಎಷ್ಟು ಬೋರ್ ಅನ್ಸುತ್ತಲ್ಲ ಅಂತ ಥಿಂಕ್ ಮಾಡ್ತಿದ್ವಿ. ಸೊ ಅಂತದ್ರಲ್ಲಿ ಜೊತೆಗೆ ಇರ್ಬೇಕಾದ್ರೆ ನಾನೇನಕ್ಕ ಮತ್ತೆ ಮಾವನ್ನ ಹೇಟ್ ಮಾಡ್ಕೊಂಡು ಅವ್ರಿಗೋಸ್ಕರ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಲ್ವಾ. ಸೊ ನನ್ಗೆ ಅದೆಲ್ಲ ರಾಂಗ್ ಅಂತ ಅನ್ಸುತ್ತೆ. ಅಂಡ್ ಕಂಟೆಂಟ್ ನ ನೋಡ್ಬಿಟ್ಟೆ ಲೈಫ್ ಸ್ಟೈಲ್ ನ ಡಿಸೈಡ್ ಮಾಡಕ್ ಹೋಗ್ಬೇಡಿ. ಈಗ ಇದೇನು ವಾಟ್ಸಪ್ ಸ್ಟೇಟಸ್ ಅಲ್ಲ, ಇನ್ಸ್ಟಾಗ್ರಾಮ್ ಇದೆಲ್ಲ ಅಂದ್ರೆ ವಾಟ್ಸಪ್ ಸ್ಟೇಟಸ್ ಅಲ್ಲ. ವಾಟ್ಸಪ್ ಸ್ಟೇಟಸ್ ನ ನಾವು ನಮ್ಮ ಮನ್ಸಿನ ಭಾವನೆ ತಕ್ಕಂಗ್ ಹಾಕ್ತಿವಿ. ಈಗ ಒಬ್ಬೊಬ್ರು ಗಂಡ ಜೊತೆ ಜಗಳ ಮಾಡ್ಕೊಂಡ್ರೆ, ಅಯ್ಯೋ ಈ ಲೈಫೇ ನಂಗೆ ಬೇಡ, ಈ ಲೈಫಲ್ಲಿ ನಾನು ಮಾಡಿದ ಬ್ಯಾಡ್ ಡಿಸಿಷನ್ನೇ ಇದು, ನನ್ ಮದ್ವೆ ಆಗಿದ್ದು ಅಂತ ಹಾಕೋತಾರೆ. ಅದು 24 hours ಅಲ್ಲಿ ಆ ಸ್ಟೇಟಸ್ ಮುಗ್ದೋಗುತ್ತೆ. ಮತ್ ನಾಳೆ ದಿವಸ ಬೇರೆ ಸ್ಟೇಟಸ್ ಬರುತ್ತೆ. ಇಲ್ಲ ಒಂದ್ ಸ್ವಲ್ಪ ಹೊತ್ತಿಗೆ ಮೂಡ್ ಸರಿ ಆಯ್ತು, ಆ ಕೋಪ ಫ್ರಸ್ಟ್ರೇಷನ್ ಇಂದ ಹೊರಗಡೆ ಬಂದ್ರೆ ಆ ಸ್ಟೇಟಸ್ ಡಿಲೀಟ್ ಮಾಡ್ತಾರೆ. ಮತ್ತೆ ನನ್ ಗಂಡ ಅಂದ್ರೆ ನನ್ ಪ್ರಪಂಚ ಅನ್ನೋ ತರ ಹಾಕೋತಾರೆ. ಇಲ್ಲ ಏನೋ ಬೇಜಾರಾಯ್ತಾ ಫೀಲಿಂಗ್ ಹಾಕೋತಾರೆ. ಅದು ಅವ್ರಾಗಿನೇ ಹುಡುಕಿ ನಾನು ಸ್ಟೇಟಸ್ ಇದನ್ನ ಹಾಕ್ಬೇಕು ಅಂತ ಹಾಕ್ತಾರೆ. ಅವಾಗ 4 ಜನ ಥಿಂಕ್ ಮಾಡೋದೇನೋ, ಇವಳು ನೋಡಪ್ಪ ಹಿಂಗ್ ಹಾಕಿದಾಳೆ, ಇವಳು ಫ್ಯಾಮಿಲಿ ಏನೋ ಜಗಳ ಆಗಿದೆ, ಅವ್ಳ ಗಂಡನ ಜೊತೆ ಜಗಳ ಆಗಿದೆ ಅಂತ ಹಂಗ್ ಥಿಂಕ್ ಮಾಡ್ತಾರೆ. ಬಟ್ ನಾನ್ ಆ ಕೆಲಸ ಮಾಡ್ತಿಲ್ಲ. ನಾನ್ ಮಾಡ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ಕೊಂಡು ಕಂಟೆಂಟ್ ವಿಡಿಯೋಸ್ ನ ಮಾಡ್ತಾ ಇದೀನಿ. ಅದನ್ನ ಕಂಟೆಂಟ್ ರೀತಿಲಿ ಮಾತ್ರ ನೋಡಿ. ನಾನ್ ಜಸ್ಟ್ ಬರೇ ಅತ್ತೆ ಸೊಸೆದು ಇಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್ ಅದೆರಡೇನೆ ಮಾಡ್ಕೊಂಡ್ ಕುತ್ಕೊಂಡಿಲ್ಲ. ಅದೇನೋ ಹಳೆ ಟೇಪ್ ರಿಕಾರ್ಡ್ ಅಲ್ಲಿ ಹಾಕಿದ್ದ ಸಾಂಗ್ ಕೇಳಿ 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 ಬೋರ್ ಆಗುತ್ತಲ್ಲ, ಹಂಗ್ ಮಾಡ್ತಾ ಇಲ್ಲ. ಇಷ್ಟು ರೀಲ್ಸ್ ಮಾಡಿದೀನಿ ಅಂತ ಅಂದ್ರೆ ನಾನು ಆ ರೀಲ್ಸ್ ನ ಕೂಡ ಸ್ಕ್ರೀನ್ ರೆಕಾರ್ಡ್ ಮಾಡಿದೀನಿ. ಈ ಸೈಡ್ ಅಥವಾ ಈ ಸೈಡ್ ಹಾಕ್ತೀನಿ, ನೋಡ್ಕೊಳ್ಳಿ. ಮಿಲಿಯನ್ ಗಟ್ಲೆ ಓಡಿದೆ. 1-2 ಮಿಲಿಯನ್, 1.5 ಮಿಲಿಯನ್, 1 ಮಿಲಿಯನ್ ಹಿಂಗೆಲ್ಲ ಓಡಿದೆ ವ್ಯೂಸ್. ಸೊ ಲೈಕ್ಸ್ ನಾನು ಹಂಗೆ ತೋರಿಸ್ತೀನಿ ನಿಮ್ಗೆ. ಲೈಕ್ಸ್ ನೋಡಿ. ಯಾರು ಕೂಡ ಸುಮ್ನೆ ಹಿಂಗೆ ಏನೋ ಮಾಡಿದಾಳೆ ಅಂತ ಲೈಕ್ ಕೊಡಲ್ಲ, ಫುಲ್ ನೋಡ್ತಾರೆ. ನಾವ್ ಹಾಕೋ ವಿಡಿಯೋನ ಎಷ್ಟು ನಿಮಿಷ ನೋಡಿದಾರೆ, ಎಷ್ಟು ಸೆಕೆಂಡ್ ನೋಡಿದಾರೆ ಎಲ್ಲ ನಾವು ನೋಡ್ಬೋದು ಅದ್ರಲ್ಲಿ. ಸೊ ನಿಮ್ಗೆ ಏನೋ ಸುಮ್ನೆ ಬಾಯಿಗೆ ಬಂದಂಗೆ ಇವಳೇನ್ ಹಿಂಗ್ ರೀಲ್ಸ್ ಮಾಡ್ತಾಳೆ, ಇವಳೇನ್ ಹಂಗ್ ರೀಲ್ಸ್ ಮಾಡ್ತಾಳೆ ಅಂತೀರ. ಬರೀ ಅಷ್ಟೇ ಅಲ್ಲ ವಿಷಯ. ನಂಗೆ ಇಷ್ಟೆಲ್ಲ ಮಾತಾಡೋ ಅಗತ್ಯ ಇರ್ಲಿಲ್ಲ, ಬಟ್ ಇದನ್ನ ಅರ್ಥ ಮಾಡಿಸ್ಲೇಬೇಕು. ಸುಮ್ನೆ ಏನ್ ಗೊತ್ತಾ, ಸುಮ್ನೆ ಬಾಯಿದೆ ಅಂತ ಮಾತಾಡ್ಬಿಡ್ತೀರಾ. ಅಂಡ್ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಇಲ್ಲ. ನನ್ಗೆ ಹೆಂಗ್ ಗೊತ್ತಾ, ನಂಗೆ ಡೈರೆಕ್ಟ್ ಆಗಿ ಬಂದ್ ಮುಂದೆ ನಿಂತ್ರು ಅಂತ ಅಂದ್ರೆ ಡೈರೆಕ್ಟ್ ಆಗೇ ಕೊಡ್ತೀನಿ. ಅದು ನಗಾಡ್ಕೊಂಡಾದ್ರೂ ಅಷ್ಟೇ, ಸೀರಿಯಸ್ ಆಗಾದ್ರೂ ಅಷ್ಟೇ, ಆಟಿಟ್ಯೂಡ್ ಅಲ್ಲಾದ್ರೂ ಅಷ್ಟೇ, ಡೈರೆಕ್ಟ್ ಆಗೇ ಕೊಡ್ತೀನಿ. ಒಬ್ರ ಹತ್ರ ಅನ್ನಿಸ್ಕೊಂಡು ಇವಳು ರೀಲ್ಸ್ ಮಾಡ್ತಾಳೆ ಅಂತ ನಾನ್ ರೀಲ್ಸ್ ಮಾಡ್ತೀನಿ. ನನ್ ಫೋನು ನನ್ನ ನೆಟ್ಟಲ್ಲಿ ನಾನ್ ರೀಲ್ಸ್ ಮಾಡ್ತೀನಿ. ಇನ್ಯಾರ ಮೇಲೂ ನಾನು ಇವ್ರೇನೋ ಅಂತಿದಾರೆ ನಾನು ರೀಲ್ಸ್ ಮಾಡಲ್ಲ, ಇವ್ರೇನೋ ಅಂತಿದಾರೆ ನಾನು ಅನ್ಕೊಂಡೆಲ್ಲ ಇರೋ ಸೀನೆಲ್ಲ ಇಲ್ಲ. ನನ್ಗಿಷ್ಟ ಸೋಷಿಯಲ್ ಮೀಡಿಯಾದಲ್ಲಿ ಇರಕ್ ನಂಗಿಷ್ಟ, ಖಂಡಿತವಾಗ್ಲೂ ಇಷ್ಟ. ನಾನೇನ್ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ನನ್ ಗಂಡ ಕೂಡ ನಂಗೆ ಸಪೋರ್ಟಿವ್ ಆಗಿದೆ. ನಾನು 1-2 ದಿವಸ ಅಪ್ಸೆಟ್ ಆಗ್ಬಿಟ್ಟು ಏನಾದ್ರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಇವಾಗ ಹಾಕಲ್ಲ, ನಂಗೆ ಯಾಕೋ ಮೈಂಡ್ ಸರಿಗಿಲ್ಲ, ಯಾರೇನ್ ಅನ್ಕೋತಾರೇನೋ, ಈ ಕಂಟೆಂಟ್ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಎಲ್ಲೆಲ್ಲೋ ಏನೇನೋ ಮಾತಾಡ್ಕೋತಾರೆ ಹಂಗಿಂಗ್ ಅಂತಂದ್ರೆ ಮಾತಾಡ್ಕೊಳ್ಳಿ ಕಣೆ, ನಿಂತದ್ದೇ ಕಂಟೆಂಟ್ ಮಾಡು, ಹಿಂಗೆ ಮಾಡು ಅಂತ ಎಷ್ಟೋ ಸತಿ ನನ್ ಗಂಡ ನನಗ್ ಕಂಟೆಂಟ್ಗಳನ್ನ ಕೊಡ್ತಾರೆ. ಸಿನಿಮಾ ಈ ವಿಡಿಯೋದಲ್ಲಿ ಈ ತರ ಕಂಟೆಂಟ್ ಮಾಡು, ಈ ತರ ಕಂಟೆಂಟ್ ಮಾಡು ಅಂತ. ಮೊನ್ನೆ ತಾನೇ ರೀಸೆಂಟ್ ಆಗಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಅತ್ತೆ ಸೊಸೆಗೆ ಬುದ್ಧಿವಾದ ಹೇಳೋದನ್ನ ಸೊಸೆ ಯಾವಾಗ್ಲೂ ತಪ್ಪಾಗಿ ತಿಳ್ಕೊತಾಳೆ, ಆಮೇಲೆ ಅತ್ತೆ ಹೇಳೋದೇ ಸರಿ ಅಂತ ಸೊಸೆ ಅರ್ಥ ಮಾಡ್ಕೋತಾಳೆ. ಈ ತರದೊಂದು ಕಂಟೆಂಟ್ ಕ್ರಿಯೇಟ್ ಮಾಡು ಅಂದ್ರು. ಅಲ್ಲಿ ನನ್ ಗಂಡ ಕಂಟೆಂಟ್ ಕ್ರಿಯೇಟ್ ಮಾಡು ಅಂದ್ರು. ಅದು ಬಿಟ್ಬಿಟ್ಟು ನಮ್ಮಮ್ಮ ಹಿಂಗ್ ಬುದ್ಧಿ ಹೇಳಿದ್ರೆ ನೀನು ಅದನ್ನ ತಪ್ಪಾಗಿ ತಿಳ್ಕೊತೀಯ, ನಮ್ದೇ ಮಾಡು ಹಂಗೆ ಹೇಳಿಲ್ಲ. ನಮ್ಮ ಮನೇನ ನನ್ಗೆ ಯಾವ್ದಕ್ಕೂ ಬುದ್ಧಿವಾದ ಹೇಳಕ್ ಬರಲ್ಲ. ಅಥವಾ ನಾನ್ ಪರ್ಫೆಕ್ಟ್ ಅಂತಾನೂ ಅಲ್ಲ, ಅವ್ರು ರಾಂಗ್ ಅಂತಾನೂ ಅಲ್ಲ, ಅವ್ರು ಪರ್ಫೆಕ್ಟ್ ಅಂತಾನೂ ಅಲ್ಲ, ಹಂಗಲ್ಲ. ನಮ್ಮ ಮನೆಯಲ್ಲೆಲ್ಲ ನಾವು ಸರಿಸಮವಾಗೇ ಇದೀವಿ. ಸಮ್ಟೈಮ್ಸ್ ಬೇರೆಯವ್ರ ಕಡ್ಡಿ ಅಲ್ಲಾಡ್ಸಿ ಏನಾದ್ರು ಫ್ಯಾಮಿಲಿನ ಪ್ರಾಬ್ಲಮ್ ಆಗ್ಬೋದು ಪ್ರತಿಯೊಬ್ರು ಫ್ಯಾಮಿಲಿನಲ್ಲೂ. ಬಟ್ ನಮ್ಮ ಮನೆಯಲ್ಲಿ ಎಲ್ಲ ಅರ್ಥ ಮಾಡ್ಕೋತಾರೆ. ಬಟ್ ಯಾರು ಹೇಳ್ದಂಗ್ ಮೇ ಬಿ ಅವ್ರಿಗೂ ಒಂದ್ ಸ್ವಲ್ಪ ಹೌದಲ್ವಾ, ಹಿಂಗ್ ಮಾಡಿದಾರ ಅಂತ ಅನ್ಸ್ಬೋದು.
ಬಟ್ ಪ್ರಪಂಚದಲ್ಲಿ ನಡೀತಾ ಇರೋದೇ ಇವಾಗ ಎಲ್ಲ ಅತ್ತೆ ಸೊಸೆ ಜಗಳನೆ. ಎಕ್ಸಾಂಪಲ್ ಇವಾಗ ನಾನು ಮದ್ವೆ ಆಗಿ ಬಂದು 6 ವರ್ಷ ಆಯ್ತು. 6 ವರ್ಷದಲ್ಲಿ ಇವತ್ತಿನವರೆಗೂ ನನಗೆ ಸಪ್ರೇಟ್ ಆಗಿ ಹೋಗ್ಬಿಡ್ಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಅನ್ಸಿಲ್ಲ. ಬಿಕಾಸ್ ನಮ್ಮ ಅತ್ತೆ ಮಾವನ ಜೊತೆ ಎಲ್ಲ ಇದ್ಕೊಂಡೆ ನಾನು ಆರಾಮಾಗಿ ಲೈಫ್ ನ ಎಂಜಾಯ್ ಮಾಡ್ಕೊಂಡಿದೀನಿ. 6 ವರ್ಷ ಇರೋದು ನಿಜ ಹೇಳ್ಬೇಕಂತ ದೊಡ್ಡ ವಿಷಯನೇ. ಯಾಕಂದ್ರೆ ಎಷ್ಟೋ ಜನ 6 ತಿಂಗಳು ಕೂಡ ಇರಲ್ಲ, ಸಪ್ರೇಟ್ ಆಗಿ ಹೋಗೋಣ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಸಪ್ರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಇನ್ನು ಎಷ್ಟೋ ಜನಕ್ಕೆ ಆಸೆ ಇದ್ರು ಕೂಡ ಗಂಡು ಮಕ್ಳು ಇಲ್ಲ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬರಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಆ ಕ್ಯಾಟಗರಿ ಅಲ್ಲ. ನಾನು ಗಂಡಂಗೂ ಕೂಡ ಅವ್ರ ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಸಪ್ರೇಟ್ ಆಗಿ ಹೋಗ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇಲ್ಲ, ನನಗೂ ಇಲ್ಲ. ನಾನು ಏನ್ ಎಂಜಾಯ್ ಮಾಡ್ಬೇಕು, ಸಪ್ರೇಟ್ ಆಗಿದ್ದಾಗ ಹೆಂಗಿರ್ಬೇಕು ಅದೇ ತರ ಇಲ್ಲೇ ಇದೀನಿ ನಾನು. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಂಗೆ ಯಾವ್ದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ದಿದಂಗೆ ನನ್ಗೆ ಏನ್ ಬರತ್ತೆ ಹಂಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು, ಪ್ರತಿಯೊಬ್ಬರಿಗೂ ಗೊತ್ತು ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ. ಎಷ್ಟು ಜನ ಫಾಲೋ ಮಾಡ್ತವ್ರೋ ಇಲ್ಲ ಕದ್ದು ಮುಚ್ಚಿ ನೋಡ್ತವ್ರೋ ಎಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ನಂಗೆ ಗೊತ್ತಿಲ್ಲ. ನನ್ಗೆ ಯಾರು ಜೆನ್ಯೂನ್ ಆಗಿ ಸಪೋರ್ಟ್ ಕಮೆಂಟ್ ಮಾಡ್ಕೊಂಡಿರ್ತಾರೆ ಅವಾಗ ನಂಗೆ ಗೊತ್ತಾಗುತ್ತೆ, ಹೋ ಇವ್ರು ನನ್ನ ನೋಡ್ತಾ ಇರ್ತಾರೆ ವಿಡಿಯೋಸ್ ಹಾಗೆ ಹೇಗೆ ಅಂತ. ಸೊ ಇದಿಷ್ಟು ನಾನು ಸ್ವಲ್ಪ ಹೇಳ್ಬೇಕಿತ್ತು, ವಿತ್ ಪ್ರೂಫ್ಸ್ ಮತ್ತೆ ಹೇಳಿದ್ದೀನಿ. ಸೊ 2024 ಇದು 2026 ಈ ಜನವರಿ ಬಂತು ಅಂದ್ರೆ ನಾನು ಕಂಟೆಂಟ್ ವಿಡಿಯೋ ಅಂದ್ರೆ ರೀಲ್ಸ್ ಬಿಟ್ಟು ಕಂಟೆಂಟ್ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅದೇ 2024 ಅಂದ್ರೆ 26 ಆಗುತ್ತೆ. ಸಾರಿ 26ಗೆ 2 ಇಯರ್ಸ್ ಆಗುತ್ತೆ. 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. 3 ಇಯರ್ಸ್ ರನ್ನಿಂಗ್ ಬೀಳತ್ತೆ. ಸೊ ರೀಲ್ಸ್ ನ ನೋಡ್ಬಿಟ್ಟು ಜಡ್ಜ್ಮೆಂಟ್ ನ ನೀವೇ ಕೊಡಕ್ ಹೋಗ್ಬೇಡಿ. ಅಥವಾ ಮಕ್ಳು ಮಾಡ್ಕೊಳ್ತಾರೋ ಮಕ್ಳು ಮಾಡ್ಕೊಳಲ್ವಾ ಅದ್ ನಮ್ ಜೀವನಕ್ಕೆ ಬಿಟ್ಟಿದ್ದು. ನೀವ್ ಅದ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡಕ್ ಹೋಗ್ಬೇಡಿ. ಅಂಡ್ ಅದು ಆಗುತ್ತೋ ಆಗಲ್ವೋ ಅನ್ನೋದು ಡಿಪ್ರೆಷನ್ ಅಲ್ಲಿ ನಾವಿಲ್ಲ, ಚಿಂತೆ ಕೂಡ ನಾವು ಮಾಡಲ್ಲ. ಅದನ್ನು ನೀವು ಮಾಡಕ್ ಹೋಗ್ಬೇಡಿ. ನೀವ್ ಆರಾಮಾಗಿ ಊಟ ತಿಂಡಿ ತಿನ್ಕೊಂಡು ಆರಾಮಾಗಿರಿ. ಅಂಡ್ ಮೋಸ್ಟ್ ಪ್ರಾಬಬ್ಲಿ ನನ್ಗೆ ಹೊರಗಡೆ ಹೋಗ್ಬಿಟ್ಟು ಎಲ್ಲೋ ಕೆಲಸ ಮಾಡ್ಬೇಕು, ಮತ್ತೆ ಮನೆಗ್ ಬರ್ಬೇಕಾದ್ರೆ ಅಯ್ಯೋ ಮತ್ತೆ ಕೆಲಸ ಮಾಡ್ಬೇಕಲ್ಲಪ್ಪ ಅನ್ನೋ ಟೆನ್ಷನ್ ಅಲ್ಲೆಲ್ಲ ಇರಬಾರ್ದು. ಸೊ ಹಂಗಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಇದ್ಕೊಂಡು ಅರ್ನಿಂಗ್ಸ್ ನ ಮಾಡ್ತಾ ಇರೋದು. ನಾನು ನನ್ನ ಖರ್ಚಿಗೆ ಏನ್ ಮಾಡ್ಕೋಬೇಕು ಅದಕ್ಕೆ ನಾನ್ ಮಾಡ್ಕೋತೀನಿ. ನನಗ್ ಮನೆಗೆ ಏನೋ ಥಿಂಗ್ಸ್ ತಗೊಂಡ್ಬರ್ಬೇಕು, ಇಂಥ ತಗೋಬೇಕು ಅಂತ ಹೇಳಿ ಅನಿಸ್ದಾಗ ಆರ್ಡರ್ ಮಾಡಿ ತರ್ಸೋ ಅಷ್ಟು ನಾನ್ ದುಡಿತೀನಿ. ನನ್ನ ಮಕ್ಳು, ನನ್ ಫಸ್ಟ್ ಸಿಂಬಾ ಅವನಿಗೆ ಏನ್ ಬೇಕು ಏನ್ ಬೇಡ, ಇಂಥದ್ ಬೇಕು ಅವನಿಗೆ, ಇಂಥದ್ ಆಟಕ್ಕೆ ತರ್ಸೋಣ, ಇಂಥದ್ದೇನೋ ತಂದ್ ಕೊಡೋಣ ಅಂತ ಅನ್ನಿಸ್ತಂದ್ರೆ ಬುಕ್ ಮಾಡೋ ಅಷ್ಟು ನಾನು ಅರ್ನ್ ಮಾಡ್ತೀನಿ. ಇವಾಗ ಡೋರಾ ಸೆಕೆಂಡ್ ಒನ್ ತಗೊಂಡ್ಬಂದಿದೀವಿ, ಫೀಮೇಲ್ ಪಪ್ಪಿನ. ಅವಳಿಗೂ ಅಷ್ಟೇ ಓಕೆ ಅವಳಿಗೆ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಅಂಡ್ ನನ್ನ ಹಸ್ಬೆಂಡ್ ಜೊತೆಗೆ ನಾನ್ ಚೆನ್ನಾಗಿದ್ದೀನಿ. ಅಂಡ್ ನನ್ನ ಖರ್ಚಿಗೆ ನನ್ಗೇನ್ ಅಮೌಂಟ್ ಅರ್ನ್ ಮಾಡ್ಬೇಕು ಅದನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಅಂಡ್ ಮನೇಲಿ ಇರ್ತಾಳೆ ರೀಲ್ಸ್ ಮಾಡೋದೇ ಕೆಲಸ ಅಂತ 24 ಗಂಟೆ ರೀಲ್ಸ್ ಮಾಡಕ್ ಆಗಲ್ಲ. ಅದ್ ಮಾಡೋದೇ 30 ಸೆಕೆಂಡ್ ಇಲ್ಲ 1 ನಿಮಿಷದ ವಿಡಿಯೋ ಮಾಡ್ತೀನಿ ನಾನು ಅಷ್ಟೇ. ಅದಕ್ಕೆ ಎಷ್ಟೊತ್ತು ಬೇಕು. ಅಂಡ್ ಆಲ್ಮೋಸ್ಟ್ ಎಷ್ಟೋ ವಿಡಿಯೋಗಳನ್ನ ನಾನು ರೆಡಿನೇ ಆಗಲ್ಲ, ಹಂಗಂಗೆ ಮಾಡ್ತೀನಿ. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಜಾನ್ ಫಿಲ್ಟರ್ಸ್ ಕೊಡ್ತಾರೆ. ಸೊ ಹಾಗಾಗಿ ಫಿಲ್ಟರ್ಸ್ ನ ಹಾಕೊಂಡು ವಿಡಿಯೋಗಳನ್ನ ನಾನು ಮಾಡ್ತೀನಿ. ಅಂಡ್ ಜಾಸ್ತಿ ಇನ್ನೊಬ್ರು ಲೈಫ್ ಅಲ್ಲಿ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನಾನು ಯಾವತ್ತೂ ಕೂಡ ನನ್ನ ಲೈಫ್ ನ ನೆಗೆಟಿವ್ ಆಗಿ ನಾನು ತೋರ್ಸ್ಕೊಡಲ್ಲ. ನಾನು ತುಂಬಾನೇ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ ನನ್ನ ಲೈಫ್ ನ. ನಾನು ತುಂಬಾ ಚೆನ್ನಾಗಿ ಜಾಲಿ ಆಗಿದ್ದೀನಿ ನನ್ನ ಲೈಫ್ ಅಲ್ಲಿ. ಸೊ ಅಷ್ಟೇ, ಕಂಟೆಂಟ್ ವಿಡಿಯೋಸ್ ಆಗಿ ನೋಡಿ. ಅಂಡ್ ಫಾಲೋ ಮಾಡಿದಿರ ಕದ್ದು ಮುಚ್ಚಿ ನೋಡೋರ್ಗು ಅಷ್ಟೇನೆ ಹೇಳೋದು ನಾನು. ಕದ್ದು ಮುಚ್ಚಿ ನೋಡ್ಬಿಟ್ಟು ಇನ್ನೆಲ್ಲ ಹೋಗ್ಬಿಟ್ಟು ಕಮೆಂಟ್ ಮಾಡ್ಬೇಡಿ. ಯಾರ ಹತ್ರನೂ ಹೋಗ್ಬಿಟ್ಟು ನನ್ನ ವಿಡಿಯೋದಲ್ಲೇ ಕಮೆಂಟ್ ಮಾಡಿ. ನೀವು ಫಾಲೋ ಮಾಡಿಲ್ಲಾದ್ರೂ ಪರವಾಗಿಲ್ಲ, ಯಾಕಂದ್ರೆ ನಂದು ಪಬ್ಲಿಕ್ ಅಕೌಂಟು. ಸೊ ಹಾಗಾಗಿ ನೀವು ಫಾಲೋ ಮಾಡಿಲ್ಲಾದ್ರೂ ನನ್ನ ಅಕೌಂಟ್ ನ ನೀವು ಪವಿಲವ್ ದೀಪು ಅಂತ ಸರ್ಚ್ ಮಾಡಿದ್ರೆ ಸಾಕು, ನನ್ನ ವಿಡಿಯೋಸ್ ಎಲ್ಲ ಕಾಣಿಸುತ್ತೆ. ಸೊ ಇವಳು ಇಂಥ ವಿಡಿಯೋ ಮಾಡಿದಾಳೆ, ಇಂಥ ಕಾನ್ಸೆಪ್ಟ್ ಮಾಡಿದಾಳೆ, ಓ ಹಂಗೆ ಓ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಿ ಕಮೆಂಟ್ ಮಾಡೋ ಬದಲು ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೀವು ಕದ್ದು ಮುಚ್ಚಿ ವಿಡಿಯೋ ನೋಡ್ತೀರಾ ಅಂತ ಎಷ್ಟೋ ಜನದ್ ನನಗೆ ಗೊತ್ತು. ಸೊ ಇಷ್ಟೋ ತನಕ ಕುತ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ನಂಗೆ ಬೇಜಾನ್ ಕೆಲಸ ಇದ್ರು ಮಾತಾಡ್ತಿದ್ದೀನಿ ಅಂತಂದ್ರೆ ಇದೊಂದು ಕ್ಲಾರಿಟಿ ಕೊಡೋದಕ್ಕಷ್ಟೇ, ಆಯ್ತಾ? ಸ್ಟಾರ್ಟಿಂಗ್ ಅಲ್ಲೂ ಅದನ್ನ ಹೇಳಿದ್ದು, ಎಂಡಿಂಗ್ ಅಲ್ಲೂ ಅದನ್ನ ಹೇಳ್ತಾ ಇದೀನಿ. ಸೊ ಕ್ಲಾರಿಟಿ ಕೊಟ್ಬಿಡೋಣ ಅಂತ. ಮಕ್ಳ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಅತ್ತೆ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಅತ್ತೆ ನಮ್ಮ ಅತ್ತೆ ಇದೆ ಅಂತಲ್ಲ, ಯಾಕಂದ್ರೆ ಅವರು ನನ್ನ ಫಾಲೋವರ್, ನಮ್ಮ ಅತ್ತೆ ಕೂಡ ನನ್ನ ಫಾಲೋ ಮಾಡ್ತಾರೆ, ಓಕೆನಾ? ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನಾನು ಹಾಕೋ ವಿಡಿಯೋನೆಲ್ಲ ನೋಡ್ಬಿಟ್ಟು ಅಯ್ಯೋ ಇವಳು ಹಿಂಗೆ ಇಂಥ ವಿಷಯಕ್ಕೆ ಮಾಡ್ತಾಳೆ ಅಂತ ವಿಷಯಕ್ಕೆ ಮಾಡ್ತಾಳೆ ಅಂತ ತಲೆ ಹುಳ ಬಿಡ್ಕೊಳಕ್ ಹೋಗ್ಬೇಡಿ. ನಾನ್ ಮಾಡೋದು ಲೈಕ್ಸು ವ್ಯೂಸು ಫಾಲೋವರ್ಸ್ಗೋಸ್ಕರ, ಓಕೆನಾ? ಸೊ ಇಷ್ಟೊತ್ತಂಗ ಮಾತಾಡಿದ್ದು ಕ್ಲಾರಿಟಿ. ಸೊ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಆದ್ರೆ ಮತ್ತೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಇನ್ನೊಂದ್ಸತಿ ವಿಡಿಯೋ ನೋಡಿ, ನನಗೂ ವ್ಯೂಸ್ ಒಂದು ಎಕ್ಸ್ಟ್ರಾನೇ ಸಿಗುತ್ತೆ ಅವಾಗ. ಸೊ ಆದಷ್ಟು ನಿಮ್ಮ ಹತ್ರ ಯಾರು ಬಂದ್ಬಿಟ್ಟು ನನ್ನ ಕಂಟೆಂಟ್ ವಿಡಿಯೋಸ್ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಕಳ್ಸಿ. ನೋಡು ಯೂಟ್ಯೂಬ್ ಅಲ್ಲಿ ಈ ತರದ್ ವಿಡಿಯೋ ಹಾಕಿದಾಳೆ ಅಂತ. ಖಂಡಿತ ಅಂತ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತು. ಸೊ ಮಾಡಿ ಅಂತ ಯೋಚನೆಗಳನ್ನ ತೆಗೆದ್ಬಿಟ್ಟು ನಿಮ್ಮ ಲೈಫ್ ಮೇಲೆ ನೀವು ಫೋಕಸ್ ಮಾಡಿ. ನಾನಂತೂ ನನ್ನ ಲೈಫ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ.
ಯಾಕಂದ್ರೆ ನಾನು ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಇಲ್ಲಿ ಮನೇಲಿ ಇಟ್ಕೊಂಡೆ ಸೋಷಿಯಲ್ ಮೀಡಿಯಾದಲ್ಲ ಅರ್ನಿಂಗ್ಸ್ ಮಾಡೋಣ ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಸೊ ಹಂಗಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೆಲಸ ನೀವು ಮಾಡಿ. ಸೊ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಎಲ್ಲರೂ ಕೂಡ, ಯಾರ್ಯಾರು ಜಾಸ್ತಿ ಥಿಂಕ್ ಮಾಡ್ತಾ ಇದ್ದೀರಾ ಅವರು. ಅಂಡ್ ನಾನು ಕೂಡ ಒಂದೆರಡು ರೀಲ್ಸ್ ಮಾಡ್ಕೊಂಡ್ ಬಿಡ್ತೀನಿ. ಸೊ ಇಷ್ಟು ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಇದೇ ತರ ಏನಾದ್ರು ತಲೆಗೆ ಹುಳ ಬಿಟ್ಕೊಳ್ತಾ ಇರಿ. ಇನ್ನು ಮುಂದೆ ಹೆಚ್ಚೆಚ್ಚು ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಅಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಫಾಲೋ ಮಾಡಿದ್ರೆ ಕದ್ದು ಮುಚ್ಚಿ ನೋಡಕ್ ಹೋಗ್ಬೇಡಿ, ಫಾಲೋ ಮಾಡ್ಕೊಂಡೆ ನೋಡಿ. ಥ್ಯಾಂಕ್ ಯು.